ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವಿಶೇಷ ಅಧಿವೇಶನವನ್ನು ಕರೆದು ಸರ್ಕಾರನೇ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಸರ್. ಅವ್ರಿಗೆ ಗೌರವ ಇಲ್ಲ ರೀ. ಒಂದು ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು, ಸರ್ಕಾರ ನಡೆಸೋದು ಅವ್ರ ಜವಾಬ್ದಾರಿ. ಅಂಥವರೇ ಬೀದಿಗಿಳಿದು ಮಾಡ್ತಾರೆ ಅಂದರೆ ಎಷ್ಟು ಬರ್ಗೆಟ್ಟೋಗಿದ್ದಾರೆ ಇವರು, ಎಷ್ಟು ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡಿದ್ದಾರೆ ಅಂದರೆ ಜನರ ಮನಸ್ಸನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಮಾಡ್ತಾ ಇರೋವಂಥ ಒಂದು ಪ್ರತಿಭಟನೆ ಇದು. ನಾಚಿಕೆ ಆಗಬೇಕು. ಒಂದು ಸರ್ಕಾರ ನಡೆಸೋರು ಈ ಥರ ಎಲ್ಲ ಪ್ರತಿಭಟನೆಯನ್ನು ಮಾಡಿದ್ರೆ ಜನಕ್ಕೆ ಏನು ಕಾನ್ಫಿಡೆನ್ಸ್ ಮಾಡ್ತದೆ? ಬೇಲಿನೇ ಎದ್ದು ಹೊಲ ಮೇಯೋ ಸ್ಥಿತಿಗೆ ಬಂದಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡೋ ಅಂತಾರೆ ಬೀದಿಗಿಳಿದು ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನೂ ಇಲ್ಲ, ಗೌರವ ಇಲ್ಲ. ಮುಖ್ಯಮಂತ್ರಿ ಆದರೂ ಬುದ್ಧಿ ಹೇಳ್ಬೇಕಾಯ್ತು. ಅವರು ಇದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂದರೆ ಎಂಟೈರ್ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಮತ್ತು ಇವರಿಬ್ಬರ ಜಗಳ, ಮುಖ್ಯಮಂತ್ರಿ ಚೇರ್ ಜಗಳ, ಇದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಸೋಕ್ಕೋಸ್ಕರ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾರೆ. ನಾಚಿಕೆ ಆಗಬೇಕು. ಒಂದು ಆಡಳಿತ ಪಕ್ಷ ಈಗ ಪ್ರತಿಭಟನೆ ಮಾಡ್ತಾ ಇರೋದು ನಾಚಿಕೆಗೇಡಿನ ಸಂಗತಿ. ಅವರು ಸದನ ಕರೆದಿರೋ ಅಂಥದ್ದು, ಇಲ್ಲಿ ಇವರಿಬ್ಬರ ಜಗಳ ಏನು ನಡೀತಾ ಇದೆ ಮುಖ್ಯಮಂತ್ರಿ ಕುರ್ಚಿಗೋಸ್ಕರ, ಅದನ್ನು ಒಂದು ಸ್ವಲ್ಪ ಡೈವರ್ಟ್ ಮಾಡೋಣ ಅಂತ ಮಾಡಿದ್ರು. ಇದು ಆಗಲಿಲ್ಲ. ಇಲ್ಲಿ ಕರೆದಿದ್ದು ಸದನ ರಾಜ್ಯಪಾಲರ ವಂದನೆ ಮಾಡೋಕ್ಕೋಸ್ಕರ. ಇಲ್ಲಿ ರಾಜ್ಯಪಾಲರಿಗೆ ಅಗೌರವ ಮಾಡೋದು, ರಾಜ್ಯಪಾಲರಿಗೆ ಅವಮಾನ ಮಾಡೋದು, ಓಡಿ ಹೋದರು ರಾಜ್ಯಪಾಲರು ಅಂತ ಹೇಳೋದು, ಇದೆಲ್ಲ ಗೌರವ ತರತಕ್ಕಂಥದ್ದಲ್ಲ. ಅದರಿಂದ ಎಂಟೈರ್ ಅಧಿವೇಶನ ನನಗನ್ಸುತ್ತೆ ಕಾಂಗ್ರೆಸ್ಸಿನ ಫೇಲ್ಯೂರನ್ನು ತೋರಿಸುವಂಥ ಅಧಿವೇಶನ. ವಿಶೇಷ ಅಧಿವೇಶನವನ್ನು ಕರೆದು ಸರ್ಕಾರನೇ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಸರ್. ಅವ್ರಿಗೆ ಗೌರವ ಇಲ್ಲ ರೀ. ಒಂದು ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು, ಸರ್ಕಾರ ನಡೆಸೋದು ಅವ್ರ ಜವಾಬ್ದಾರಿ. ಅಂಥವರೇ ಬೀದಿಗಿಳಿದು ಮಾಡ್ತಾರೆ ಅಂದರೆ ಎಷ್ಟು ಬರ್ಗೆಟ್ಟೋಗಿದ್ದಾರೆ ಇವರು, ಎಷ್ಟು ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡಿದ್ದಾರೆ ಅಂದರೆ ಜನರ ಮನಸ್ಸನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಮಾಡ್ತಾ ಇರೋವಂಥ ಒಂದು ಪ್ರತಿಭಟನೆ ಇದು. ನಾಚಿಕೆ ಆಗಬೇಕು. ಒಂದು ಸರ್ಕಾರ ನಡೆಸೋರು ಈ ಥರ ಎಲ್ಲ ಪ್ರತಿಭಟನೆಯನ್ನು ಮಾಡಿದ್ರೆ ಜನಕ್ಕೆ ಏನು ಕಾನ್ಫಿಡೆನ್ಸ್ ಮಾಡ್ತದೆ? ಬೇಲಿನೇ ಎದ್ದು ಹೊಲ ಮೇಯೋ ಸ್ಥಿತಿಗೆ ಬಂದಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡೋ ಅಂತಾರೆ ಬೀದಿಗಿಳಿದು ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನೂ ಇಲ್ಲ, ಗೌರವ ಇಲ್ಲ. ಮುಖ್ಯಮಂತ್ರಿ ಆದರೂ ಬುದ್ಧಿ ಹೇಳ್ಬೇಕಾಯ್ತು. ಅವರು ಇದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂದರೆ ಎಂಟೈರ್ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಮತ್ತು ಇವರಿಬ್ಬರ ಜಗಳ, ಮುಖ್ಯಮಂತ್ರಿ ಚೇರ್ ಜಗಳ, ಇದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಸೋಕ್ಕೋಸ್ಕರ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾರೆ. ನಾಚಿಕೆ ಆಗಬೇಕು. ಒಂದು ಆಡಳಿತ ಪಕ್ಷ ಈಗ ಪ್ರತಿಭಟನೆ ಮಾಡ್ತಾ ಇರೋದು ನಾಚಿಕೆಗೇಡಿನ ಸಂಗತಿ. ಅವರು ಸದನ ಕರೆದಿರೋ ಅಂಥದ್ದು, ಇಲ್ಲಿ ಇವರಿಬ್ಬರ ಜಗಳ ಏನು ನಡೀತಾ ಇದೆ ಮುಖ್ಯಮಂತ್ರಿ ಕುರ್ಚಿಗೋಸ್ಕರ, ಅದನ್ನು ಒಂದು ಸ್ವಲ್ಪ ಡೈವರ್ಟ್ ಮಾಡೋಣ ಅಂತ ಮಾಡಿದ್ರು. ಇದು ಆಗಲಿಲ್ಲ. ಇಲ್ಲಿ ಕರೆದಿದ್ದು ಸದನ ರಾಜ್ಯಪಾಲರ ವಂದನೆ ಮಾಡೋಕ್ಕೋಸ್ಕರ. ಇಲ್ಲಿ ರಾಜ್ಯಪಾಲರಿಗೆ ಅಗೌರವ ಮಾಡೋದು, ರಾಜ್ಯಪಾಲರಿಗೆ ಅವಮಾನ ಮಾಡೋದು, ಓಡಿ ಹೋದರು ರಾಜ್ಯಪಾಲರು ಅಂತ ಹೇಳೋದು, ಇದೆಲ್ಲ ಗೌರವ ತರತಕ್ಕಂಥದ್ದಲ್ಲ. ಅದರಿಂದ ಎಂಟೈರ್ ಅಧಿವೇಶನ ನನಗನ್ಸುತ್ತೆ ಕಾಂಗ್ರೆಸ್ಸಿನ ಫೇಲ್ಯೂರನ್ನು ತೋರಿಸುವಂಥ ಅಧಿವೇಶನ.